ಪರಲೋಕದ ತಂದೆಯೇ, ನಿನ್ನ ಮನ ತುಂಬಿ ಕೊಂಡಾಡುವೆ. ಪರಲೋಕದ ತಂದೆಯೇ, ನಿನ್ನ ಮನ ತುಂಬಿ ಕೊಂಡಾಡುವೆ. ನಿನ್ನ ಪ್ರೀತಿ ಪ್ರೇಮಕ್ಕೆ ನನ್ನನ್ನೇ ನೀಡುವೆ. ಬಗುಳಿಯಲ್ಲಿ ತುಂಬಿದಂತ ಇರುಳ ಬೆಳಗಿಂದು ಬಾ. ಮನವೆಂಬ ಗುಡಿಯಲ್ಲಿ ತುಂಬಿಕೊಂಡ ಇರುಳ ಬೆಳಗಿಂದು ಬಾ. ಇರಲೋಕದ ಆಶಯ ಬಿಟ್ಟು ನಿನ್ನನೆ ಬಯಸುವೆ. ಇಹಲೋಕದ ಆಶಯ ಬಿಟ್ಟು ನಿನ್ನನೆ ಬಯಸುವೆ. ಜಗದ ಪಾಪಕ್ಕೆ ಜೀವ ಕೊಟ್ಟ ಯೇಸುವೇ ಸ್ತೋತ್ರವು. ಜಗದ ಪಾಪಕ್ಕೆ ಜೀವ ಕೊಟ್ಟ ಯೇಸುವೇ ಸ್ತೋತ್ರವು. ಪರಲೋಕ ದೇವನ ಆಜ್ಞೆಯ ನಡೆಸಿದ. ಪರಲೋಕ ದೇವನ ಆಜ್ಞೆಯ ನಡೆಸಿದ. ಈ ಪ್ರೀತಿ ಪ್ರೇಮಕ್ಕೆ ಮನ ತುಂಬಿ ಹಾಡುವೆ. ಈ ಪ್ರೀತಿ ಪ್ರೇಮಕ್ಕೆ ಮನ ತುಂಬಿ ಹಾಡುವೆ. ಜಗದ ಪಾಪಕ್ಕೆ ಜೀವ ಕೊಟ್ಟ ಯೇಸುವೇ ಸ್ತೋತ್ರವು. ಆಮೆನ್. Hallelujah. Hallelujah. ಪರಲೋಕದಲ್ಲಿರುವ ನಮ್ಮ ತಂದೆಯ ಸ್ವಾಮಿ, ನೀನು ನುಡಿದಂಥ ಸ್ವಾಮಿ ಎರಡನೇ ನುಡಿಮುತ್ತು, ಈ ಹೊತ್ತೇ ನನ್ನ ಸಂಗಡ ಪರದಯಸ್ಸಿನಲ್ಲಿರುವಿ ಎಂಬ ಎರಡನೇ ನುಡಿಮತ್ತನ್ನು ಧ್ಯಾನಿಸುವಾಗ ನಿನ್ನ ಆತ್ಮನಿಂದ ತುಂಬಿಸಿ ನಮ್ಮನ್ನು ಬಲಪಡಿಸಬೇಕೆಂದು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ರಿಂದ 31ನೇ ವಚನದವರೆಗೆ. ಶ್ರೀ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ 31ನೇ ವಚನದವರೆಗೆ. ಹೋದ್ರಿ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾದಿ ನಯನವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖಿ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಇವನು ಮೃತ್ಯುಬ ಉಣ್ಣೆ ಮೈ ತುಂಬ ಉಣ್ಣೆ ಎತ್ತಿದವನು ಐಶ್ವರ್ಯವಂತನ ಮೇಲಿನಿಂದ ಬಿದ್ದ ಎಂಜಿಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರಲಾಗಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದನು.
ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಅದನ್ನು ಆದವು. ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗಿಂದ ಯಾತನೆ ಪಡುತ್ತಿದ್ದ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನು ಇವನ ಎದೆಗೆ ಒರಗಿಕೊಂಡಿದ್ದ ರಾಜರನ್ನು ನೋಡಿ ಇಲ್ಲಿ ಒಂದ್ ನಿಮಿಷ. ಇಲ್ಲಿ ಪರದೈಸ ಅಂದ್ರೆ ಪಾತಾಳ ಲೋಕದಲ್ಲಿ ಎರಡು ವಿಭಾಗಗಳನ್ನ ನಾವು ನೋಡ್ತೀವಿ. ಒಂದು ಯಾತನೆ ಪಡುವ ಸ್ಥಳ, ಮತ್ತೊಂದು ಸ್ವರ್ಗದ ರೀತಿಯಲ್ಲಿರುವಂತ ಸ್ಥಳ. ಈ ಒಂದು ಕಥೆಯನ್ನ ನಾವು ನೋಡಿದಾಗ ಇದರಲ್ಲಿ ಐಶ್ವರ್ಯವಂತನು ಸಕಲ ಭೋಗಗಳನ್ನು ಸುಖಗಳನ್ನು ಏನ್ ಮಾಡ್ತಿದ್ದ, ಅವನು ದಿನಾಗ್ಲೂ ವೈಭವಪೂರಿತವಾದಂತ ಜೀವನ ಮಾಡ್ತಾ ಇದ್ದ. ಅವನು ಅಲ್ಲಿ ಒಬ್ಬ ಲಾಜರ್ ಅಂತ ಒಬ್ಬ ಭಿಕ್ಷುಕ ಏನ್ ಮಾಡ್ತಾ ಇದ್ದ, ಅವನು ತಿಂದಂತ ಪದಾರ್ಥಗಳನ್ನ ಬಿದ್ದಿರುವಂತ ಆಹಾರದಿಂದ ಮೊಟ್ಟೆ ತುಂಬಿಸ್ಕೊಂತ ಇದ್ದ. ಈ ಐಶ್ವರ್ಯವಂತ ಲೋಕದ ಸುಖಗಳನ್ನ ಅಲ್ಲಿ ಅನುಭವಿಸಿದ್ದಾನೆ. ಇವನು ಲಾಜರ ಏನಾಗಿದ್ದ, ಹುಣ್ಣೆದ್ದಿ ಅವನ ಗಾಯಗಳನ್ನ ಸಹ ನಾಯಿಗಳು ನೆಕ್ತಾ ಇದ್ವು. ಅಂತ ಒಂದು ಸ್ಥಿತಿಲಿರೋಂಥ ಮನುಷ್ಯ, ನೀತಿವಂತ, ಐಶ್ವರ್ಯವಂತ, ನೀತಿವಂತ ಅಲ್ಲ ಅವನು. ಯಾರ್ದೆಲ್ಲಿ ತಗೊಂಡ್ಲಿ, ಎಲ್ಲಿ ಬಾಚಾಕಂಡ್ಲಿ, ಯಾರಿಗೆ ಮೋಸ ಮಾಡ್ಲಿ, ಈ ತರ ಇದ್ದಂತ ಐಶ್ವರ್ಯವಂತ. ಈ ಒಂದು ಲಾಜರ್ ತೀರ್ಕೊಂಡಾಗ ಯಾರು ಬಂದು ಕರ್ಕೊಂಡು ಹೋಗ್ತಾರೆ? ದೂತರು. ನೋಡ್ರಿ ಅಲ್ಲಿ ಏನೈತೆ, ಭಿಕ್ಷುಗಾರನು ಸತ್ತನು, ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಾಹ್ಮನ ಎದೆಗೆ ಒರಗಿಸಿದರು. ಅಬ್ರಾಹ್ಮ ನಂಬಿಕೆಗೆ ಮೂಲ ಪುರುಷ. ಅಬ್ರಾಹ್ಮ ಏನ್ ಮಾಡ್ತಾನೆ, ತನ್ನ ಮಗನ್ನೂ ಸಹ ದೇವ್ರು ಕೇಳಿದ್ದೆ, 100 ವರ್ಷಕ್ಕೆ ಒಂದು ಮಗು ಆಗ್ತಿದೆ, ಗಂಡು ಮಗು. ಏನ್ ಹೆಸರು? ಇಸಾಕ್. ನಿನ್ ಮಗನ್ನ ಮೊರೆ ಬೆಟ್ಟಕ್ಕೆ ತಂದು ನನಗೋಸ್ಕರ ಬಲಿ ಕೊಟ್ಬಿಡು ಅಂತಾರೆ. ಯಾರು? ಯೆಹೋ ದೇವರು. ಅವನು ಅಬ್ರಾಹ್ಮ ಏನಾದ್ರು ಹಿಂದೇಟ್ ಹಾಕದ್ನ? ಏನ್ ಮಾಡ್ದ? ಮಗನ್ನ ಕರ್ಕೊಂಡು ಮೊರೆ ಬೆಟ್ಟಕ್ಕೆ ಅವನು ಮತ್ತೆ ಅವನ ಮಗ ಕತ್ತೆ ಮೇಲೆ ಕಟ್ಟಿಗೆಗಳು ನಿಕ್ಕೊಂಡು ಮಗನ್ನ ಬಲಿ ಕೊಡೋಕ್ ಹೋದ. ಇಂಥ ಒಂದು ದೇವರಿಗೆ ತನ್ನ ಮಗನ್ನೇ ಕೊಡಷ್ಟು ನಂಬಿಕೆ ಇರಂತ ಮನುಷ್ಯ. ಅವನೆಲ್ಲಿದ್ದಾನೀಗ? ಪರದೈಸಿನಲ್ಲಿದ್ದಾನೆ. ಈಗ ಇವನೇನಾಗ್ತಾವನೆ? ಲಾಜರಸ್. ಅವನ ಎದೆಗೆ ಅಂದ್ರೆ ಅವನಿರಂತ ಜಾಗಕ್ಕೆ ಯಾರು ಕರ್ಕೊಂಡು ಹೋಗ್ತಾವ್ರೆ? ದೇವದೂತರು, ದೇವರು ಕಳಿಸಿ ಅವನಿರಂತ ಜಾಗಕ್ಕೆ ಇವನ ಆತ್ಮನ, ಲಾಜರು ಭಿಕ್ಷಾ ಬೇಡ್ತಾ ಇರೋಂತ ಒಂದು ಆತ್ಮನ, ಯಾಕೆ ಅವನು ನೀತಿವಂತ ಲಾಜರಸ್, ಯಾವುದೇ ತಪ್ಪು ಮಾಡದೇನಂತ ಮನುಷ್ಯ. ಅವನ ಆತ್ಮ ಎಲ್ಲೋಗ್ತಾ ಐತೆ ಈಗ? ಪರದೈಸ್ಗೆ ಹೋಗ್ತಾ ಐತೆ, ಸ್ವರ್ಗಕ್ಕೆ ಹೋಗ್ತಾ ಐತೆ. ಮುಂದೆ ನೋಡ್ರಿ, ಐಶ್ವರ್ಯವಂತನು ಸಹ ಸತ್ತನು. ಅದೇ ಟೈಮಲ್ಲಿ ಏನಾಗ್ತಿದೆ? ಐಶ್ವರ್ಯವಂತನು ಸಹ ಸತ್ತೋಗ್ಬಿಡ್ತಾನೆ. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ. ಕಣ್ಣೆತ್ತಿ ದೂರದಿಂದ. ನೋಡ್ರಿ, ನರಕದಲ್ಲಿ ಏನ್ ಪಡ್ತೀವಿ ನಾವು? ಯಾತನೆ ಐತೆ. ಕಡಿಯೋಳು ಸಾಯಲ್ಲ, ಬೆಂಕಿ ಆರಲ್ಲ, ನೀರ್ ಕೊಡೋರು ಆತ್ಮಕ್ಕೆ ಯಾರೂ ಇಲ್ಲ. ಇಲ್ಲಿ ಅವನೇನ್ ಮಾಡ್ತಾ ಇದ್ದಾನೆ? ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಾಹ್ಮನನ್ನು, ಇವನು ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಾಹ್ಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಇನ್ನೆಷ್ಟು ತಾಪ ಇದೆ! ಬರೀ ಒಂದು ಎಷ್ಟು 60 ಡಿಗ್ರಿ ಬಿಸಿ ನೀರು, ಎಷ್ಟು ಡಿಗ್ರಿ ಇರ್ತೈತೆ? ಒಂದು 60 ಡಿಗ್ರಿ ಇರ್ಬೋದು ಬಿಸಿ. ಅದನ್ನೇ ತಡಿಯಕ್ ಆಗ್ತಾ ಇಲ್ಲ. ಆತ್ಮಗಳೇ ಸುಡ್ತಾವೆ ಅಂದ್ರೆ ಇನ್ನೆಷ್ಟು ಶಾಖ ಇರ್ಬೋದು ನರಕದಲ್ಲಿ. ಇವನೇನ್ ಹೇಳ್ತಾವನೆ? ಐಶ್ವರ್ಯವಂತ
ಅವನ ತುದಿ ಬೆರಳಿನಿಂದ ನೀರ್ನ ನನ್ನ ನಾಲಿಗೆಗೆ ತಣ್ಣಗೆ ಮಾಡಲಿ. ಅವನ ತೋರ್ಳು ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲೆಲ್ಲ ಹೊಂದಿದ್ದಿ, ಹಾಗೆ ಲಾಜರನು ಕಷ್ಟವನ್ನು ಹೊಂದಿದನು ಎಂದು ನಿನ್ನ ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ. ಯಾರಿಗೆ? ಲಾಜರ್ಗೆ. ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಿನಗೂ ನಿಮಗೂ ನಡುವೆ ದೊಡ್ಡ ಡೊಂಗುರ ಸ್ಥಾಪಿಸಿಯದೆ. ಇಲ್ಲಿಯವರು ನರಕದಿಂದ ಸ್ವರ್ಗಕ್ಕೆ ಹೋಗಲ್ಲ, ಸ್ವರ್ಗದವರು ನರಕಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ. ಕೆಲವ್ರು ಅವ್ರೆ ಸತ್ ಮೇಲೆ ನೋಡ್ಕೊಳ್ಳೋಣ, ಏನಾಗ್ತಿತ್ತ ಆಗ್ಲಿ, ಇವಾಗ ಏನ್ ಮಾಡೋಣ, ಮಜಾ ಮಾಡೋಣ. ಅವಾಗ ಆ ಆಪ್ಷನ್ ಇಲ್ಲ. ಆದ ಕಾರಣ ಈ ಕಡೆಯಿಂದ ನಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಯಾಕೆ? ಈ ಐಶ್ವರ್ಯವಂತನಿಗಿನ್ನೂ ಅಣ್ಣ ತಮ್ಮದಿರೆಲ್ಲ ಅವರೇ. ನೋಡ್ರಿ ಮುಂದೆ, ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು. ಬಾರದಂತೆ ಅವನು ನಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಎಂದನು. ಯಾರು? ಲಾಜರ್ ಏನಾದ್ರು ಸತ್ತಿರ ಮನುಷ್ಯ ಆತ್ಮದಲ್ಲಿ ಹೋಗಿ ಅವನ್ ಮನೆಯವ್ರಿಗೆ ಹೇಳ್ಬಿಟ್ರೆ ಏನ್ ಅನ್ಕೊಂತಾರೆ? ದೆವ್ವ ಇವನು ಅನ್ಕೊಂಡ್ಬಿಡ್ತಾರೆ. ನೋಡ್ರಿ, ಅಲ್ಲೋಗಿ ಐಶ್ವರ್ಯವಂತ ಪಶ್ಚಾತ್ತಾಪ ಪಡ್ತಾವನೆ. ಎಲ್ಲಿ? ನರಕದಲ್ಲಿ. ಚೆನ್ನಾಗಿ ಈಗ್ಲೂ ಅಷ್ಟೇ ಜನಗಳು, ಈ ಲೋಕದ ಜನ AC ರೂಮಲ್ಲಿ AC ಕಾರಲ್ಲಿ ಇದ್ದಾಗ ಏನು ದೇವ್ರನ್ನ ಏನು ಸ್ಮರಿಸಲ್ಲ. ನಡೀರಿ, ಪಾರ್ಟಿಗೆ ಹೋಗೋಣ, ಕ್ಲಬ್ಗೆ ಹೋಗೋಣ, ಟ್ರಿಪ್ಗೆ ಹೋಗೋಣ. ಇಲ್ಲಿ ನರಕದಲ್ಲಿ ಯಾರು ಅವ್ರನ್ನ ಕಾಪಾಡೋರು ಯಾರು ಇರಲ್ಲ. ನಿನ್ನ ಆತ್ಮಕ್ಕೆ ನೀನೇ ಜವಾಬ್ದಾರಿ. ಬೇರೆ ಯಾರು? ಬೇರೆಯವ್ರು ಏನ್ ಮಾಡ್ಬೋದು? ನಮ್ಗೆ ಈ ಲೋಕದಲ್ಲಿ ಇದ್ದಾಗ ಹುಷಾರಿಲ್ಲ ಅಂದ್ರೆ, ಅಥವಾ ಹಾಸ್ಪಿಟಲ್ ಅಲ್ಲಿ ಇದೀವಿ ಅಂದ್ರೆ ಏನ್ ಮಾಡ್ಬೋದು? ಅವರು ರಕ್ತ ಕೊಡ್ಬೋದು, ಕಣ್ಣು ಕೊಡ್ಬೋದು, ಕಿಡ್ನಿ ಕೊಡ್ಬೋದು. ಜೀವ ಕೊಡಕಂತೂ ಸಾಧ್ಯನೇ ಇಲ್ಲ. ನಿಮ್ ದುಡ್ಡು ಎಷ್ಟು ದಿವಸ ನಿಮ್ನ ಕಾಪಾಡ್ಬೋದು? 24 hours, 48 hours ಡಾಕ್ಟರ್ ಟೈಮ್ ಕೊಡ್ತಾರೆ. ಒಳ್ಳೆ ನೀವು ಲಕ್ಷಗಟ್ಟಲೆ ದುಡ್ಡು ಕೊಟ್ರೆ ಟೈಮ್ ಹೇಳ್ತಾರೆ. 48 hours ಟೈಮ್ ಕೊಡ್ತೀವಿ, 24 hours ಟೈಮು ಅಷ್ಟೇ ಈ ಇಂಜೆಕ್ಷನ್ ಹಾಕಿದ್ರೆ ಅಂತ. ನೋಡ್ರಿ, ಅದಕ್ಕೆ. ಆದರೆ ಅಬ್ರಾಮನು, ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳಲ್ಲೂ ಅವರಲ್ಲಿ ಅವೆ. ನೋಡ್ರಿ ಏನ್ ಹೇಳ್ತಾವ್ರೆ, ಲಾಜರ್ನ ಕಳಿಸು ಅಂತ ಅಂದಿದ್ದಕ್ಕೆ ಅಬ್ರಾಮ್ ಏನ್ ಹೇಳ್ತಾವ್ರೆ? ಅವರಲ್ಲಿ ಏನಿದೆ? ಮೋಶೆಯ ಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ. ಇದ್ಯಾವುದು? ಇದರಲ್ಲಿರಂತ ದೇವರು ಹೇಳಿರಂತ ಮಾತುಗಳು ಯಾವ್ದ್ರಲ್ಲಿದೆ? ಬೈಬಿಲ್ ಅಲ್ಲಿ ಇದೆ. ಅವುಗಳನ್ನು ಕೇಳಲಿ. ಕೇಳದೇ ಇದ್ರೆ ಏನಾಗ್ತಿದೆ? ಕೇಳದೇ ಇದ್ರೆ ಅವ್ರ ಇಷ್ಟ ಬಂದಂಗೆ ಆಡ್ಕೊಂಡು ನರಕಕ್ಕೆ ಬಂದ್ಬಿಡ್ತಾರೆ. ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಾಹಮನೇ, ಆಗಲ್ಲ. ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ನೋಡ್ರಿ, ವಾಕ್ಯದ ಮೇಲೂ ವಾಕ್ಯ ಓದ್ತಿಲ್ಲ ಅಂತ ಅಲ್ಲಿ ಅರ್ಥ ಆಯ್ತು. ನೀನ್ ಇವನ್ನೇ ಇಲ್ಲಿಂದ ಸ್ವರ್ಗದಿಂದ ಕಳಿಸ್ಕೊಡು ಭೂಲೋಕಕ್ಕೆ, ಅವನು ಸಾಕ್ಷಿ ಹೇಳಲಿ ನಿನ್ ಬಗ್ಗೆ ದೇವ್ರವ್ರೆ ಅಂತ ನಮ್ಮ ಅಣ್ಣ ತಮ್ಮದಿರ್ಗೆ ಹೇಳಲಿ, ದಯವಿಟ್ಟು ಕಳಿಸ್ಕೊಡು ಅಂತ ಅಲ್ಲಿ ವಿಜ್ಞಾಪನೆ ಮಾಡ್ಕೊಂತ ಇದ್ದಾರೆ. ಅಬ್ರಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದರು. ನೋಡಿದ್ರ, ಯಾರೋ ಲಾಜರಸ್ ಹೋಗಿ ಹೇಳಿದ್ರು ಅವ್ರು ಕೇಳಲ್ಲಪ್ಪ. ಅವ್ರ ಮನಸ್ಥಿತಿ ಹೆಂಗೈತೆ? ಯಾವುದನ್ನು ನಂಬ್ತಾ ಇಲ್ಲ ಅವರು. ನೋಡ್ರಿ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34 ನೋಡ್ರಿ.
23. ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೆ ಎಂಬುದನ್ನು ಅರಿಯರು ಅಂದನು. ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದರು. 23:43. 34 43 ನೋಡಿ. 43. ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರಲಿ. ಯಾರು ಹೇಳ್ತಾ ಇರೋದು ಮಾತಿದು? ಎಂದು ನಿನಗೆ ಸತ್ಯ. ನೋಡ್ರಿ 39ನೇ ವಚನ ನೋಡ್ರಿ. 39. ತೂಗ ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತ ನನ್ನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲಿಯೇ ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದಕ್ಕೆ ತಡೀರಿ. ಇಲ್ಲಿ ನೋಡ್ರಿ, ಯೇಸು ಕ್ರಿಸ್ತನ ಒಂದು ಶಿಲುಬೆಯಲ್ಲಿ ಇರ್ಬೇಕಾದ್ರೆ ಎಡಗಡೆ ಮತ್ತು ಬಲಗಡೆ ಯಾರನ್ನ ಹಾಕಿದ್ದಾರೆ? ಇಬ್ರು ಕಳ್ಳರನ್ನ ಹಾಕವ್ರೆ. ಅದ್ರಲ್ಲಿ ಒಬ್ನೇನ್ ಹೇಳ್ತಾವನೆ? ಏನ್ ಹೇಳ್ತಾ ಇದ್ದಾನೆ? ತೂಗ ಹಾಕಿದ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ. ನೋಡಿದ್ರಾ? ಇಲ್ಲ, ಅವನೇನ್ ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನನ್ನೇ ದೂಷಿಸ್ತಾವನೆ. ಅಂತ ಒಂದು ಸ್ಥಿತಿಲಿ ಇರ್ಬೇಕಾದ್ರೂ ಈಗ ನಮ್ಮ ಪರಿಸ್ಥಿತಿ ಕೆಟ್ಟದಾಗ ಏನ್ ಮಾಡ್ತೀವಿ? ದೇವ್ರನ್ನೇ ದೂಷಿಸೋದು. ತೂಗ ಹಾಕಿದ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನನ್ನನ್ನು ರಕ್ಷಿಸು ಎಂದು ಹೇಳಿದನು. ಅಲ್ಲೇನಿಲ್ಲ, ಒಂದು ವಿನಯತೆ ಇಲ್ಲ, ನಂಬಿಕೆ ಇಲ್ಲ ಅವನಲ್ಲಿ. ದೂಷಿಸ್ತಾ ಇದ್ದಾನೆ. ದೇವ್ರನ್ನ ದೂಷಿಸಿದ್ರೆ ಕ್ಷಮೆ ಇಲ್ಲ. ಸಾಯೋ ಟೈಮಲ್ಲಿ ಆ ಕಳ್ಳ ಏನಾಗಿದ್ದಾನೆ? ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟಿದ್ದಾನೆ. ಈಗ ದೇವ್ರಿಗೆ ಬೈದು ದೇವರಿಂದನೂ ದೂರ ಆಗ್ತಾವನೆ. ಎರಡನೆಯವನು ಅವನನ್ನು ಗದರಿಸಿ, ನೀನು ಹಿಂದೆ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ನೋಡ್ರಿ, ಅವನು ಎರಡನೇ ಕಳ್ಳ ಒಪ್ಕೊಂತ ಇದ್ದಾನೆ. ನಾವು ಪಾಪಿಗಳು, ನಮ್ಗೆ ಮರಣದಂಡನೆ ಸೂಕ್ತ, ನಾವು ತಪ್ಪು ಮಾಡಿದ್ದಕ್ಕೆ ತಕ್ಕ ಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಎಂದು ಹೇಳಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂದು ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಯೇಸು ಕ್ರಿಸ್ತ ಪರದೈಸಿನಲ್ಲಿ ಆತ್ಮದಲ್ಲಿ ಹೋಗ್ಬೇಕಾದ್ರೆ ಯಾರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ? ಪಶ್ಚಾತ್ತಾಪ, ಕನ್ಫೇಸ್. ಯಾವಾಗ ನಾವು ನಮ್ಮ ಪಾಪಗಳಿಗೋಸ್ಕರ ದೇವರಲ್ಲಿ ಪಶ್ಚಾತ್ತಾಪ ಪಡ್ತೀವೋ ಅವಾಗ ಏನ್ ಸಿಗುತ್ತೆ? ನಮ್ಗೆ ಪಾಪ ಕ್ಷಮಾಪಣೆ ಸಿಗ್ತಾ ಇದೆ. ಯಾರು? ಈ ಕಳ್ಳನ್ಗೆ ಏನಾಗ್ತಾ ಇದೆ? ದೇವರಿಂದ ಪಾಪ ಕ್ಷಮಾಪಣೆ ಸಿಕ್ಕಿ ಏನಾಗ್ತಾನೆ? ಒಂದು ಅಭಯ. ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ದೇವರು ಕೊಡದೇ ಇರೋಂತ ಒಂದು ಅಭಯ ಯಾರು ಕೊಡ್ತಾರೆ? ಟುಡೇ ಈಸ್ ವಿತ್ ಮೀ ಇನ್ ಪ್ಯಾರಡೈಸ್. ಯಾರಾದ್ರೂ ಹೇಳ್ತಾರೇನ್ರಿ? ನೀವು ಕೋಟಿ ಕೊಡ್ರಿ, ಕೋಟಿ ದುಡ್ದಿದ್ದೀರಾ, ಕೋಟಿ ತಗೊಂಡೋಗಿ ಇಕ್ಕಿ ನನಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗಪ್ಪ ಅಂದ್ರೆ ಯಾರು ಕರ್ಕೊಂಡು ಹೋಗಲ್ಲ. ಬರೀ ಏನ್ ಹೇಳ್ತಾ ಇದ್ದಾನ ಕಳ್ಳ? ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ರಿಮೈಂಡ್ ಮೀ. ಬರೀ ನನ್ನ ಜ್ಞಾಪಿಸ್ಕೋ. ನೋಡ್ರಿ, ಆ ಕಳ್ಳನಲ್ಲಿರುವಂತ ನಂಬಿಕೆ, ಅವನು ತಿರ್ಗಾ ಯೇಸು ಕ್ರಿಸ್ತ ಬಂದು ಎರಡನೇ ಬರೋಣದಲ್ಲಿ ಬಂದು ನಮ್ನೆಲ್ಲ ಆತ್ಮಗಳನ್ನ ಕರ್ಕೊಂಡು ಹೋಗ್ತಾನೆ ಅಂತ ಒಂದು ನಂಬಿಕೆ ಇದೆ. ಆ ನಂಬಿಕೆ ಏನ್ ಮಾಡ್ತಾ ಇದೆ? ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿತು. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ನೋಡ್ರಿ,
ಲೂಕ 23 ನೋಡಿದ್ರಿ ಅಲ್ವಾ? ಪ್ರಕಟಣೆ ಗ್ರಂಥ ನೋಡ್ರಿ, ಕೊನೆಯ ಗ್ರಂಥ ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿ ಇರುವ ಜೀವದಾಯಕವಿರುವ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವರು. ನೋಡ್ರಿ, ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ, ಯಾರ ಮೇಲೆ ಜಯ ಹೊಂದ್ಬೇಕು ನಾವು? ಸೈತಾನನ ಮೇಲೆ ನಾವೇನ್ ಮಾಡ್ಬೇಕು? ಜಯ ಹೊಂದಬೇಕು. ಜಯ ಹೊಂದೋನ್ಗೆ ಏನಿದೆ? ಜೀವವೃಕ್ಷದ ಜೀವ ಕಿರೀಟ ದೇವರು ಕೊಡವನಾಗಿದ್ದಾನೆ. ಎಲ್ಲಿ? ಪರದೈಸಿನಲ್ಲಿರುವ ಜೀವವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ನೋಡ್ರಿ, ದೇವರ ಒಂದು ಅಭಯ ಯಾವ ರೀತಿಯಾಗಿದೆ ನೋಡ್ರಿ. ಯಾವನು ಜಯ ಹೊಂದುತ್ತಾನೋ, ಯಾರೇ ಸೈತಾನ ಮೇಲೆ, ಪಾಪದ ಮೇಲೆ ನಾವು ಜಯ ಹೊಂದುವಾಗ ದೇವರು ಇಂಥ ಒಂದು ಅದ್ಭುತವಾದಂತ ಆಶೀರ್ವಾದಗಳನ್ನು ನಮ್ಗೆ ಕೊಡ್ತಾನೆ. 2 ಕೊರಿಂಥ 12ನೇ ಅಧ್ಯಾಯ 2:4 ನೋಡಿ. 2 ಕೊರಿಂಥ 12:4. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನು ಯೇಸುವಿನ ಬಲ್ಯನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತವಾಗಿ ಒಯ್ಯಲ್ಪಟ್ಟನು, ದೇಹ ರಹಿತವಾಗಿ ಒಯ್ಯಲ್ಪಟ್ಟನು, ನಾನರಿ ದೇವರೇ ಬಲ್ಲನು. ಇಂಥ ಮನುಷ್ಯನು ಪ್ರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯಕುಮಾರನು ಮುಗಿಯಲು ಅಸಖ್ಯವಾದ ಹೇಳಬಾರದ ಮಾತುಗಳನ್ನು ಹೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹ ಸಹಿತನಾಗಿದ್ದನು, ದೇಹ ರಹಿತನಾಗಿದ್ದನು, ನಾನರಿ ದೇವರೇ ಬಲ್ಲನು. ನೋಡ್ರಿ, ಏನಿದೆ ಅಲ್ಲಿ? ಪರದೇಶಕ್ಕೆ ಒಯ್ಯಲ್ಪಟ್ಟನು, ದೇಹ ರಹಿತನಾಗಿ. ಅಲ್ಲೇನೋ ಆಗ್ತಾ ಇದೆ? ದೇಹ ರಹಿತನಾಗಿ ಒಯ್ಯಲ್ಪಡ್ತಾವನು. ಫಿಲಿಪ್ಪ 1ನೇ ಅಧ್ಯಾಯ 23ನೇ ವಚನ. ಫಿಲಿಪ್ಪಿ 1ನೇ ಅಧ್ಯಾಯ 23. ಈ ಎರಡನ್ನು ನಿಮಗೆ ಸಿದ್ಧಿಕೊಂಡಿದ್ದೇನೆ. ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿ ಇರಬೇಕೆಂಬುದೇ ನನ್ನ ಅಭಿಲಾಷೆ. ಅದು ಉತ್ತಮೋತ್ತಮ. 23. ನೋಡ್ರಿ, ಅಲ್ಲಿ ಫಿಲಿಪಿಯಲ್ಲಿ ಹೇಳ್ತಾನೆ, ನಾವೇನು ಈ ಲೋಕದಲ್ಲಿದ್ರೆ ಏನ್ ಮಾಡ್ಬೇಕು? ದೇವ್ರಿಗೋಸ್ಕರ ಸುವಾರ್ತೆನ ಸಾರಬೇಕು. ಸತ್ರೆ ಏನು? ಸತ್ರುನು ಲಾಭ, ಹೋದ್ರೂ ಲಾಭ. ಆನೆ ಸತ್ರ ಏನು? ಆನೆ ಇದ್ದಾಗ ಕೆಲಸ ತೆಗೆಸ್ಕೊಬಹುದು, ಕೆಲಸ ಮಾಡ್ತಿದ್ದೆ. ಸತ್ರೆ ದುಡ್ಡು ಬರುತ್ತೆ. ಇಲ್ಲೇನ್ ಹೇಳ್ತಾ ಇದ್ದಾರೆ? ನಾನು ಈ ಲೋಕದಲ್ಲಿದ್ರೆ ಸುವಾರ್ತೆ ಸಾಡಿ ದೇವರ ಒಂದು ಆತ್ಮಗಳನ್ನ ದೇವರ ರಾಜ್ಯಕ್ಕೆ ನಾನು ಕರ್ಕೊಂಬರ್ಬೋದು. ಸತ್ರೆ ನನಗೆ ಲಾಭನೇ, ಕ್ರಿಸ್ತನ ಜೊತೆ ಇರ್ತೀನಿ ಅಂತ ಇಲ್ಲಿ ಶಿಷ್ಯ ಹೇಳ್ತಾ ಇದ್ದಾರೆ. ಆ ಒಂದು ಸ್ಥಿತಿಗೆ ನಾವೆಲ್ಲರೂ ಏನಾಗ್ಬೇಕು? ಬರಬೇಕು. ಅವನೇನ್ ಪ್ರಯೋಜನ, ನಾನು ಸತ್ರೆ ಸಾಯ್ಲಿ ಬಿಡಪ್ಪ ಅಂತಾರೆ.
ಆ ಥರ ಇರಬಾರ್ದು ನಮ್ಮ ಜೀವನ. 1 ಥೆಸಲೋನಿಕ 4ನೇ ಅಧ್ಯಾಯ 13. ಒಂದು ಥೆಸಲೋನಿಕ 4ನೇ ಅಧ್ಯಾಯ 13ನೇ ವಚನ. ಓದಿ ಬರ್ತೀನಿ. ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? 1 ಥೆಸಲೋನಿಕ 4ನೇ ಅಧ್ಯಾಯ 13ನೇ ವಚನ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು. ಹೆಡ್ಲೈನ್ಸ್ ಓದಿ ಅದು ಮೇಲ್ಗಡೆ ಓದ್ರಿ. ಯೇಸು ಕರ್ತನು ಪ್ರತ್ಯಕ್ಷನಾಗುವುದಕ್ಕೆ ಮುಂಚಿತವಾಗಿ ಸಾಯುವ ಭಕ್ತರನ್ನ ಕುರಿತದ್ದು. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಮಗೆ ಹೇಳುವುದೇನೆಂದರೆ, ಕರ್ತನ ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೇವದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯಿಂದಲೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತರನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲ ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ನೋಡ್ರಿ, ದೇವರ ಒಂದು ಅಭಯ ವಚನ ಏನಂತೆ, ಯೇಸು ಕರ್ತನು ಪ್ರತ್ಯಕ್ಷನಾಗುವುದಕ್ಕೆ ಮುಂಚಿತವಾಗಿ ಸಾಯುವ ಭಕ್ತರನ್ನು ಕುರಿತದ್ದು. ಏನಂತಾರೆ, ಒಬ್ರು ಸಾಯ್ತಿದ್ದಂಗೆ ಭೂಲೋಕ ಸಂಬಂಧಗಳು, ಅವನ ಹೆಸರುಗಳೆಲ್ಲ ಏನಾಗ್ತವೆ, ಹೊರಟೋಗ್ತಿದೆ. ಯಾರಾದ್ರೂ ಸತ್ರ ಏನಂತಾರೆ, ನಮ್ಮ ಹೆಸರು ಮಾಡ್ತಾರ, ಎಲ್ರಿ ಸತ್ತವ್ರ ಮನೆ ಎಲ್ರಿ ಅಂತ ಕೇಳ್ತಾರೆ. ಅವತ್ತೇ ಅವನ ಹೆಸರೆಲ್ಲ ಹೊರಟೋಯ್ತು. ಆದ್ರೆ ಕ್ರಿಸ್ತನಲ್ಲಿ ಯೇಸು ನೋಡ್ರಿ, ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯಾರು ಹೇಳ್ತಾ ಇರೋದು? ಆತನ ಶಿಷ್ಯರು. ಯಾಕೆ? ಯೇಸು ಕ್ರಿಸ್ತ ಏನಾಗಿದ್ದಾರೆ? ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ್ದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನು ಎಂಬುದಾಗಿ ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷವನಾಗಿ ಜೀವದ ಉಳಿದು ನಾವು ನಿದ್ರೆ ಹೋಗುವುದರಿಂದ ಮುಂದಾಗುವುದೇ ಇಲ್ಲ. ನೋಡ್ರಿ, ದೇವ್ರ ನಂಬಿದ್ರೆ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಬರೋಣದಲ್ಲಿ ಸಹ ನಮ್ಮನ್ನ ಎಬ್ಬರಿಸಿ, ನಿರ್ಲಯ ದೇಹಗಳನ್ನ ಎಬ್ಬರಿಸಿ ಏನ್ ಕೊಡ್ತಾರೆ? ಜೀವಗಳನ್ನ ಕೊಟ್ಟು. ಯಾಕಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನಾನಿರೋ ಜಾಗದಲ್ಲಿ